ಈ ಗೌರವೇಶ್ವರನನ್ನು ಒಂದು ಸಭೆಯಲ್ಲಿ ಕೆಣಕಿದ್ದೇಕೆ ಆಗಿ ನಕ್ಕಳಲ್ಲ ಅಂಧೇ ಅಂಧೇ ತೊಟ್ಟೆನ ಕೃಷ್ಣಾಂಚಲ ಸ್ವಯಂ ಭೂತ ಬೇತ್ರನಿಗೆ ಒಡೆಯನಾದ ಭೂತನಾಥೇಶ್ವರನೇ ಆ ಕಲನಕ್ಕೆ ಕಾಲು ನಿಂತನು ಈ ಕುರು ಸಾಮ್ರಾಜ್ಯವೇ ಆ ಬಡವಿನ ಐಶ್ವರ್ಯ ಸಂಪನ್ನನಾದ ಅಸ್ತಿನಾವತಿಯ ಮಸಣದ ಮಣ್ಣಲ್ಲಿ ಮಣ್ಣಾಗಿ ಛಲವನ್ನು ಬಿಡೆ ಈ ನೆಲವನ್ನು ಕಡೆ ಸರಿ ಮಾಧವ ಹೋಗೋದಲ್ಲಿ ಪಾಂಡವ ರಾಜ್ಯವನ್ನು ಬಯಸಿದ್ದೆ. ಆದರೆ ಅದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆರ್ಪಣದಲ್ಲಿ ವೀರವಂತರ ವೀರ ಘೋಷಣದಲ್ಲಿ ಕೃಷ್ಣ ಛಲ ತೊಟ್ಟು ಮಾಡುವೆ ಯುದ್ಧ ಗಣಾಖಡೆ ಅಂದರೆ ಸಾಧಿಕಿದರೆ ಈ ಅಖಂಡ ಸಾಮ್ರಾಜ್ಯ ಕೃಷ್ಣ ನಿನ್ನ ಪಾಂಡವರಿಗೆ ಯುದ್ಧಕ್ಕೆ ಬೇಕಾದ ಸಕಲ ಸರಕುಗಳನ್ನು ಸಿದ್ಧಪಡಿಸಿಕೊಳ್ಳಲು ತಿಳಿಸಿಬಿಡು. ಅಗ್ರಜ